ಗೆಳೆಯರೇ, ನನ್ನ ಹೆಸರು ಮಂಜುನಾಥ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕನ್ನಡ ಭಾಷೆ ಹೇಗೆ ಹುಟ್ಟಿತು, ಕನ್ನಡ ಲಿಪಿ ಹೇಗೆ ಅಭಿವೃದ್ಧಿ ಹೊಂದಿತು, ಯಾರು ಅಭಿವೃದ್ಧಿಪಡಿಸಿದರು ಮತ್ತು ಕೆಲವೊಂದು ಪ್ರಮುಖ ಕನ್ನಡ ಕದಂಬ ಶಾಸನಗಳು, ಅವುಗಳಲ್ಲಿ ಲಿಪಿ ಮತ್ತು ಭಾಷೆಯ ಪ್ರಗತಿ ಹೇಗಾಯಿತು, ಕೆಲವೊಂದು ದ್ರಾವಿಡ ಭಾಷೆಯ ಅಧ್ಯಯನಗಳು, ಅದರ ಬಗ್ಗೆ ಸಂಶೋಧಕರ ವರದಿಗಳು ಮತ್ತು ದ್ರಾವಿಡ ಭಾಷೆಗಳಿಗೂ ಹರಪ್ಪ ನಾಗರಿಕತೆಗಳು ಇರ್ತಕ್ಕಂಥ ಸಂಬಂಧ, ಇದರ ಬಗ್ಗೆ ಸಂಶೋಧಕರ ಅಭಿಪ್ರಾಯಗಳು, ಇದರ ಬಗ್ಗೆ ಕೆಲವೊಂದು ಪ್ರಮುಖ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಒಂದು ವಿವಾದ ಬಂದಿದೆ. ಕನ್ನಡ ಭಾಷೆ ತಮಿಳಿಂದ ಬಂದಿದೆ, ಆ ಭಾಷೆಯಿಂದ ಬಂದಿದೆ, ಈ ಭಾಷೆಯಿಂದ ಬಂದಿದೆ ಅಂತ ಹೇಳಿ. ವಾಸ್ತವಾಂಶ ಏನು ಅನ್ನೋದನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಶುರು ಮಾಡೋಣ. ಕನ್ನಡ ಭಾಷೆ 1500 ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದಾದಂತಹ ಐತಿಹಾಸಿಕ ದ್ರಾವಿಡ ಭಾಷೆ ಆಗಿದೆ. ಇದು ಭಾರತದ ಸಾಹಿತ್ಯ ಪರಂಪರೆಯಲ್ಲಿ ತನ್ನದೇ ಆದಂತಹ ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿದೆ. ಈ ಕನ್ನಡ ಭಾಷೆ ಹೇಗೆ ಹುಟ್ಟಿತು ಅಂದರೆ, ಇದು ದ್ರಾವಿಡ ಭಾಷೆಯಿಂದ ಹುಟ್ಟಿ ಬೆಳೆದಿದೆ. ಕನ್ನಡವನ್ನು ದ್ರಾವಿಡ ಭಾಷೆ ಕುಟುಂಬದ ಒಂದು ಭಾಗ ಅಂತೇಳಿ ಪರಿಗಣಿಸ್ತಾರೆ. ಈ ಕನ್ನಡ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಇತರ ಭಾಷೆಗಳಾಗಿರ್ತಕ್ಕಂತಹ ತಮಿಳು, ತೆಲುಗು, ಮಲಯಾಳಂ, ತುಳು ಮತ್ತು ಕೊಡವ ಭಾಷೆಗಳು ಸಹ ದ್ರಾವಿಡ ಭಾಷೆಯಿಂದ ಹುಟ್ಟಿ ಬೆಳೆದಿವೆ. ಈ ಎಲ್ಲ ದಕ್ಷಿಣ ಭಾರತದ ಭಾಷೆಗಳು ದ್ರಾವಿಡ ಭಾಷೆಯಿಂದ ಬೇರೆ ಬೇರೆ ಕಾಲಮಾನದಲ್ಲಿ ಬೇರ್ಪಡೆಗೊಂಡು ಹುಟ್ಟಿ ಬೆಳೆದಿವೆ. ಇನ್ನು ಭಾಷಾ ವಿಜ್ಞಾನಿಗಳ ಅಭಿಪ್ರಾಯಕ್ಕೆ ಬಂದರೆ, ಭಾಷಾ ವಿಜ್ಞಾನಿಗಳು ಸಹ ಕನ್ನಡವನ್ನು ದ್ರಾವಿಡ ಭಾಷೆ ಕುಟುಂಬದ ಒಂದು ಭಾಗ ಅಂತೇಳಿ ಪರಿಗಣಿಸ್ತಾರೆ. ಆದರೆ ಕನ್ನಡ ಹುಟ್ಟಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಸಹ ತಮ್ಮ ಪ್ರಭಾವವನ್ನು ಬೀರಿವೆ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನು ಕನ್ನಡ ಭಾಷೆಯ ಎಷ್ಟನೇ ಶತಮಾನದಲ್ಲಿ ಹುಟ್ಟಿತು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಾಚೀನ ಕಾಲದ ಪುರಾವೆಗಳಿಗೆ ಬಂದರೆ, ಕನ್ನಡ ಕ್ರಿಸ್ತಪೂರ್ವ 3ರಿಂದ 2ನೇ ಶತಮಾನದ ಸಮಯದಲ್ಲಿ ಹುಟ್ಟಿತು ಅಂಥೇಳಿ ಹೆಚ್ಚಿನ ಜನ ಭಾಷಾ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಯಾಕಂದರೆ ಈ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಕೆಲವು ಮೌರ್ಯರ ಕಾಲದ ಶಾಸನಗಳಲ್ಲಿ ಕನ್ನಡದ ಭಾಷೆಯ ಕೆಲವೊಂದು ಶಬ್ದಗಳನ್ನು ನಾವು ಕಾಣ್ಬೋದು. ಈ ಅಶೋಕನ ಲಿಪಿಗಳಲ್ಲಿ ನಾವು ನೋಡಿದರೆ ಈಸಿಲ, ಸಂಘ, ದಾನಂ, ಪೂಜಾ ಈ ಥರ ಕೆಲವು ಕನ್ನಡದ ಶಬ್ದಗಳನ್ನು ಹೋಲ್ತಕ್ಕಂಥ ಶಬ್ದಗಳು ಕಂಡು ಬಂದಿವೆ. ಇವು ಕನ್ನಡದ ಮೂಲದ ಶಬ್ದಗಳು ಅಂತೇಳಿ ಅವುಗಳನ್ನ ಪರಿಗಣಿಸ್ತಾರೆ. ಸೊ ಇವುಗಳ ಆಧಾರದ ಮೇಲೆ ಕನ್ನಡ ಭಾಷೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹುಟ್ಟಿರ್ಬೋದು ಅಂಥೇಳಿ ಅಂದಾಜಿಸಲಾಗುತ್ತೆ. ಪ್ರಾರಂಭದಲ್ಲಿ ಕೇವಲ ಆಡು ಭಾಷೆಯಾಗಿದ್ದಂತಹ ಕನ್ನಡ ಕದಂಬರ ಕಾಲದಲ್ಲಿ ಆಡಳಿತ ಭಾಷೆ ಆಗುತ್ತೆ. ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಲಿಕ್ಕೆ ಕದಂಬ ಲಿಪಿಯನ್ನು ರೂಪಿಸ್ತಾರೆ. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ನು ಕದಂಬರ ಕಾಲದ ಕನ್ನಡವನ್ನು ಪೂರ್ವ ಹಳೆಗನ್ನಡ ಅಂಥೇಳಿ ಕರೀತಾರೆ. ಇನ್ನು ಈ ದ್ರಾವಿಡ ಭಾಷೆಗೆ ಬಂದರೆ, ಈ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಮೂಲ ಭಾಷೆ ಆಗಿರ್ತಕ್ಕಂಥ ಈ ದ್ರಾವಿಡ ಭಾಷೆ ಕ್ರಿಸ್ತಪೂರ್ವ 1500ಕ್ಕಿಂತಲೂ ಹಿಂದಿನಿಂದಲೂ ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿತ್ತು ಅಂಥೇಳಿ ಅಂದಾಜಿಸಲಾಗಿದೆ. ಈ ದ್ರಾವಿಡ ಭಾಷಾ ಕುಟುಂಬದ ಮೂಲ ಭಾಷೆಯನ್ನು ಆದಿ ದ್ರಾವಿಡ ಭಾಷೆ ಅಂತೇಳಿ ಕರೀತಾರೆ. ಅಂದರೆ ಪ್ರೋಟೋ ದ್ರಾವಿಡ ಭಾಷೆ ಅಥವಾ ಆದಿ ದ್ರಾವಿಡ ಭಾಷೆ, ದ್ರಾವಿಡ ಭಾಷಾ ಕುಟುಂಬದ ಮೂಲ ಭಾಷೆ. ಈ ಆದಿ ದ್ರಾವಿಡ ಭಾಷೆಯಿಂದ ಅಥವಾ ಈ ಪ್ರೋಟೋ ದ್ರಾವಿಡ ಭಾಷೆಯಿಂದ ಉಳಿದೆಲ್ಲ ದ್ರಾವಿಡ ಭಾಷೆಗಳು ಪ್ರತ್ಯೇಕ ಕಾಲದಲ್ಲಿ ಪ್ರತ್ಯೇಕವಾಗಿ ಹುಟ್ಟಿ ಬೆಳೆದಿವೆ. ಕ್ರಿಸ್ತಪೂರ್ವ 1500ರಲ್ಲಿ ಆರ್ಯರ ದಾಳಿಯಾದಾಗ ದ್ರಾವಿಡರು ಭಾರತದಿಂದ ಹಂಚಿ ಹೋಗ್ತಾರೆ. ಈ ಸಮಯದಲ್ಲಿ ಈ ದ್ರಾವಿಡ ಭಾಷೆ, ಈ ಆದಿ ದ್ರಾವಿಡ ಭಾಷೆ 3 ಭಾಷೆಗಳಾಗಿ ವಿಭಜನೆ ಆಗುತ್ತೆ. ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ. ಈ ಉತ್ತರ ದ್ರಾವಿಡ ಭಾಷೆಯಿಂದ ಬ್ರಹುಯಿ, ಕುರು, ಮಾಲ್ಟೋ ಈ ಥರ ಪಾಕಿಸ್ತಾನ ಮತ್ತು ಇರಾನ್ ಪ್ರದೇಶಗಳಲ್ಲಿ ಮಾತಾಡ್ತಕ್ಕಂಥ ಕೆಲವು ಬುಡಕಟ್ಟು ಭಾಷೆಗಳು ಹುಟ್ಟಿಕೊಳ್ತವೆ. ಮಧ್ಯ ದ್ರಾವಿಡ ಭಾಷೆಯಿಂದ ತೆಲುಗು, ಗೊಂಡಿ ಮತ್ತು ಮಹಾರಾಷ್ಟ್ರದ ಕೆಲವು ಬುಡಕಟ್ಟು ಭಾಷೆಗಳಾಗಿರ್ತಕ್ಕಂತಹ ನಾಯ್ಕಿ, ಪರ್ಜಿ, ಗದಗ ಈ ಥರ ಭಾಷೆಗಳು ಹುಟ್ಟುಕೊಳ್ತವೆ.
ಇನ್ನು ದಕ್ಷಿಣ ದ್ರಾವಿಡ ಭಾಷೆಯಿಂದ ತಮಿಳು, ಕನ್ನಡ, ಮಲಯಾಳಂ, ತುಳು ಮತ್ತು ಕೊಡವ ಭಾಷೆಗಳು ಹುಟ್ಟಿಕೊಳ್ತವೆ. ಎಲ್ಲ ದ್ರಾವಿಡ ಭಾಷೆಗಳು ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆಯಾಗಿ ಹುಟ್ಟಿ ಬೇರೆ ಬೇರೆಯಾಗಿ ಬೆಳೆದಿವೆ. ಇನ್ನು ಭಾಷಾಶಾಸ್ತ್ರಜ್ಞರ ಪ್ರಕಾರ ಕನ್ನಡ ಕ್ರಿಸ್ತಪೂರ್ವ 200 ಸುಮಾರಿಗೆ ದಕ್ಷಿಣ ದ್ರಾವಿಡ ಭಾಷೆಯಿಂದ ಅಭಿವೃದ್ಧಿ ಹೊಂದಿತ್ತು ಅಂಥೇಳಿ ಸೂಚಿಸಲಾಗುತ್ತೆ. ಇದನ್ನು ಒಂದು ಚಾರ್ಟ್ ರೀತಿಯಲ್ಲಿ ನಾವು ನೋಡಿದರೆ ಪ್ರೋಟೋ ದ್ರಾವಿಡಿಯನ್ ಅಂದರೆ ಆದಿ ದ್ರಾವಿಡ ಭಾಷೆಗಳ ಮೂಲ ಭಾಷೆ, ಇದರಿಂದ ಒಂದು ಕವಲಾಗಿ ಹೊರಗಡೆ ಬಂದಂತಹ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ, ಪ್ರೋಟೋ ಸೌತ್ ದ್ರಾವಿಡಿಯನ್. ಸೊ ಈ ದಕ್ಷಿಣ ದ್ರಾವಿಡ ಭಾಷೆಯಿಂದ ಕನ್ನಡ ಮತ್ತು ತಮಿಳು ಭಾಷೆಗಳು ಪ್ರತ್ಯೇಕ ಕಾಲದಲ್ಲಿ ಹುಟ್ಟಿ ಬೆಳೆಯುತ್ತೆ. ಮಲಯಾಳಂ, ತುಳು, ಕೊಡವ ಈ ಭಾಷೆಗಳು ಸಹ ಈ ದಕ್ಷಿಣ ದ್ರಾವಿಡ ಭಾಷೆಯಿಂದ ಹುಟ್ಟಿ ಬೆಳೆಯುತ್ತವೆ. ಕ್ರಿಸ್ತಪೂರ್ವ 5ನೇ ಶತಮಾನದಷ್ಟೊತ್ತಿಗೆ ತಮಿಳು ಹೊರಗಡೆ ಬಂದು ಅದು ಬೆಳೀತದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕನ್ನಡ ಹುಟ್ಟಿ ಬೆಳೀತದೆ. ಇನ್ನು ಇದನ್ನು ನಾವು ಒಂದು ಈಕ್ವೇಷನ್ ರೀತಿಯಲ್ಲಿ ನೋಡಿದರೆ ದಕ್ಷಿಣ ದ್ರಾವಿಡ ಭಾಷೆ ಪ್ಲಸ್ ಪ್ರಾಕೃತ ಪ್ಲಸ್ ಸಂಸ್ಕೃತ ಈಕ್ವಲ್ ಟು ಕನ್ನಡ. ಅಂದರೆ ದ್ರಾವಿಡ ಭಾಷೆ, ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆ ಇವು 3 ಭಾಷೆಗಳು ಸೇರಿ ಕನ್ನಡ ಭಾಷೆ ಹುಟ್ಟಿರ್ಬೋದು ಅಂಥೇಳಿ ಅಂದಾಜಿಸಲಾಗಿದೆ. ಯಾಕಂತಂದರೆ ಈ ಕನ್ನಡ ಭಾಷೆಯಲ್ಲಿ ಸಿಗ್ತಕ್ಕಂಥ ಶಬ್ದಗಳನ್ನು ನಾವು ವರ್ಗೀಕರಣ ಮಾಡಿ ನೋಡಿದರೆ ಅಲ್ಲಿ ದ್ರಾವಿಡ ಭಾಷೆಯ ಶಬ್ದಗಳು, ಪ್ರಾಕೃತ ಭಾಷೆಯ ಶಬ್ದಗಳು ಮತ್ತು ಸಂಸ್ಕೃತ ಭಾಷೆಯ ಶಬ್ದಗಳು ಸಿಗ್ತವೆ. ಸೊ ಇವುಗಳ ಆಧಾರದ ಮೇಲೆ ಈ 3 ಭಾಷೆಗಳಿಂದ ಕನ್ನಡ ಹುಟ್ಟಿದೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿ ಕನ್ನಡ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳ ಪ್ರಭಾವ ಇರತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಹೊಂದಿದೆ. ಹೀಗಾಗಿ ಪ್ರಾಕೃತ ಸಂಸ್ಕೃತ ಭಾಷೆಗಳ ಪ್ರಭಾವ ಕನ್ನಡದ ಮೇಲೆ ಹೆಚ್ಚಾಗಿದೆ. ಕನ್ನಡಕ್ಕೆ ವ್ಯಾಕರಣ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಸೊ ಇವಾಗ ನಾವು ಕನ್ನಡಕ್ಕೆ ಬಂದಿರತಕ್ಕಂಥ ದ್ರಾವಿಡ ಭಾಷೆಯ ಶಬ್ದಗಳು, ಪ್ರಾಕೃತ ಭಾಷೆಯ ಶಬ್ದಗಳು ಮತ್ತು ಸಂಸ್ಕೃತ ಭಾಷೆಯ ಕೆಲವು ಶಬ್ದಗಳನ್ನು ನೋಡೋಣ. ಮೊದಲನೇದಾಗಿ ಕನ್ನಡಕ್ಕೆ ಬಂದಿರತಕ್ಕಂಥ ದ್ರಾವಿಡ ಭಾಷೆಯ ಶಬ್ದಗಳು, ಆದಿ ದ್ರಾವಿಡ ಭಾಷೆಯ ಶಬ್ದಗಳು. ಇಲ್ಲಿ ನೋಡಿ, ಕಾಟ್ ಅಂತ ಇದೆ. ಈ ಕಾಟ್ ಅಂತಕ್ಕಂಥ ಈ ದ್ರಾವಿಡ ಭಾಷೆಯಿಂದ ಕನ್ನಡದಲ್ಲಿ ಕಾಡು ಅಂತಕ್ಕಂಥ ಪದ ಬಂದಿದೆ. ಈ ಟಿ ಅಂತಕ್ಕಂಥದ್ದು ಡಿ ಅಂತಾಗಿ ಧ್ವನಿಯ ಬದಲಾವಣೆ ಆಗಿದೆ. ಇನ್ನು ನಾಲ್ ಈ ದ್ರಾವಿಡ ಭಾಷೆ ಶಬ್ದದಿಂದ 4 ಅಂತಕ್ಕಂಥದ್ದು ಬಂದಿದೆ, ಸಂಖ್ಯಾ ಪ್ರತ್ಯಯ ಸೇರಿಕೊಂಡಿದೆ. ಹುಟ್ಟು ಅಂತಕ್ಕಂಥ ದ್ರಾವಿಡ ಭಾಷೆ ಶಬ್ದದಿಂದ ಕನ್ನಡದಲ್ಲಿ ಹುಟ್ಟುವಂಥ ಶಬ್ದ ಬಂದಿದೆ. ಈ ಇರ್ ಅಂತಕ್ಕಂಥ ಶಬ್ದದಿಂದ 2 ಅಂತಕ್ಕಂಥ ಒಂದು ಶಬ್ದ ಬಂದಿದೆ. ನೀರು ಅಂತಕ್ಕಂಥ ಶಬ್ದದಿಂದ ನೀರು ಅಂತಕ್ಕಂಥ ಶಬ್ದ ಬಂದಿದೆ. ಅಮ್ಮ ಅಂತ ಶಬ್ದದಿಂದ ಅಮ್ಮ ಅಂತ ಬಂದಿದೆ. ಸೊ ಈ ಥರ ದ್ರಾವಿಡ ಭಾಷೆಯಿಂದ ಕೆಲವು ಶಬ್ದಗಳು ಬಂದಿದ್ದು ಅವು ಕನ್ನಡಕ್ಕೆ ಬದಲಾಗಿವೆ. ಇನ್ನು ಪ್ರಾಕೃತ ಭಾಷೆಯಿಂದಲೂ ಸಹ ಕೆಲವೊಂದು ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಈ ಪ್ರಾಕೃತ ಭಾಷೆಗಳು ಸಂಸ್ಕೃತದ ಜನಪ್ರಿಯ ಉಪಭಾಷೆಗಳಾಗಿದ್ದು ಜೈನ ಧರ್ಮದ ಪ್ರಚಾರಕ್ಕಾಗಿ ಇವುಗಳನ್ನು ಬಳಸ್ತಾ ಇದ್ದರು. ಮತ್ತು ಕದಂಬರ ಶಾಸನಗಳಿಗಿಂತಲೂ ಮುಂಚೆ ಏನು ಕರ್ನಾಟಕದಲ್ಲಿ ಶಾಸನಗಳು ಸಿಗುತ್ತೆ ಅವೆಲ್ಲ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿವೆ. ಸೊ ಈಗ ಕೆಲವೊಂದು ಪ್ರಾಕೃತ ಭಾಷೆಯಿಂದ ಬಂದಿರತಕ್ಕಂಥ ಶಬ್ದಗಳನ್ನು ನೋಡೋಣ. ಇಲ್ಲಿ ನೋಡಿ, ಇದು ಅತ್ತಿಕ ಅಂತ ಒಂದು ಶಬ್ದ, ಇದು ಪ್ರಾಕೃತ ಪದ, ಕನ್ನಡಕ್ಕೆ ಒಂದು ಅತ್ತಿಗೆ ಅಂತಾಗಿದೆ. ಸ್ನುಷ ಇದು ಸೊಸೆ ಅಂತಾಗಿದೆ. ಇಷ್ಟಿಕ ಇಟ್ಟಿಗೆ, ಕುಠಾರ ಕೊಡಲಿ, ವರ್ಣ ಬಣ್ಣ, ಕಾಕ ಕಾಗೆ, ಗೂಕ ಗೂಗೆ, ಯೋಗಿ ಜೋಗಿ, ಈ ಥರ ಈ ಪ್ರಾಕೃತ ಪದಗಳು ಕನ್ನಡಕ್ಕೆ ಒಂದು ಬದಲಾಗಿವೆ. ಇವು ಜೈನ ಧರ್ಮದ ಸಾಹಿತ್ಯದ ಮೂಲಕ ಪ್ರಾಕೃತ ಪದಗಳು ಕನ್ನಡದಲ್ಲಿ ಹೆಚ್ಚು ಪ್ರವೇಶವನ್ನು ಪಡೆದಿವೆ. ಇನ್ನು ಸಂಸ್ಕೃತದಿಂದಲೂ ಸಹ ಕೆಲವು ಶಬ್ದಗಳು ಕನ್ನಡಕ್ಕೆ ಬಂದಿದ್ದು ಇವುಗಳನ್ನು 2 ರೀತಿಯಾಗಿ ವಿಭಜನೆ ಮಾಡ್ತಾರೆ, ತತ್ಸಮ ಮತ್ತು ತದ್ಭವಗಳು ಅಂಥೇಳಿ. ತತ್ಸಮಗಳು ಅಂತಂದರೆ ಇವು ಸಂಸ್ಕೃತದಿಂದ ನೇರವಾಗಿ ಬಂದಿರತಕ್ಕಂಥವು. ಉದಾಹರಣೆಗೆ ರಾಮ, ವಸಂತ, ಚಂದ್ರ, ಸೂರ್ಯ, ಶತ್ರು, ಕಮಲ, ಗಿರಿ, ಈ ಥರ ಇವು ನೇರವಾಗಿ ಸಂಸ್ಕೃತದಿಂದ ಬಂದು ಕನ್ನಡದಲ್ಲಿ ಬಳಸಲ್ಪಡುತ್ತೆ. ತದ್ಭವಗಳು ಅಂತಂದರೆ ಸಂಸ್ಕೃತದಿಂದ ಬಂದು ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆಗೊಂಡಿರ್ತಕ್ಕಂಥವು. ಉದಾಹರಣೆಗೆ ಮಾಲ, ಅಜ್ಜ, ವೀಣಾ, ನಿದ್ರಾ, ಈ ಥರ ಇವು ಸಂಸ್ಕೃತದಿಂದ ಬಂದು ಸ್ವಲ್ಪ ಬದಲಾವಣೆಯನ್ನು ಹೊಂದಿವೆ. ಸೊ ಎಲ್ಲ ಉದಾಹರಣೆಗಳನ್ನು ನಾವು ಗಮನಿಸಿದರೆ ಕನ್ನಡ ಭಾಷೆ ಹುಟ್ಟಿ ಬೆಳೀತಕ್ಕಂಥ ಪ್ರಕ್ರಿಯೆಯಲ್ಲಿ ದ್ರಾವಿಡ ಭಾಷೆ
ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳು ಪ್ರಭಾವ ಬೀರಿವೆ ಅಂತೇಳಿ ನಿಸ್ಸಂದೇಹವಾಗಿ ಹೇಳ್ಬೋದು. ಇನ್ನು ಕನ್ನಡದ ಲಿಪಿಗೆ ಬಂದರೆ, ಕನ್ನಡಕ್ಕೆ ಒಂದು ಲಿಪಿಯನ್ನು ರೂಪಿಸಿದಂಥವರು ಕದಂಬರು. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿ ಶಾಸನಗಳಲ್ಲಿ ಬರೆಸಲಿಕ್ಕೆ ಕದಂಬರು ಒಂದು ಕದಂಬ ಲಿಪಿಯನ್ನು ಅವರು ರೂಪಿಸ್ತಾರೆ. ಈ ಕದಂಬ ಲಿಪಿ ಅಂತಕ್ಕಂಥದ್ದು ಅಶೋಕನ ಬ್ರಾಹ್ಮಿ ಲಿಪಿಯಿಂದ ವಿಕಾಸಗೊಳ್ಳುತ್ತೆ. ಈ ಅಶೋಕನ ಬ್ರಾಹ್ಮಿ ಲಿಪಿ 2 ಭಾಗವಾಗಿ ವಿಭಜನೆ ಆಗುತ್ತೆ, ಉತ್ತರ ಬ್ರಾಹ್ಮಿ ಮತ್ತು ದಕ್ಷಿಣ ಬ್ರಾಹ್ಮಿ ಲಿಪಿ. ಈ ಉತ್ತರ ಬ್ರಾಹ್ಮಿ ಲಿಪಿಯಿಂದ ಗುಪ್ತ ಲಿಪಿ ಬೆಳವಣಿಗೆ ಹೊಂದುತ್ತೆ. ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ ಕದಂಬ ಮತ್ತು ಪಲ್ಲವ ಲಿಪಿಗಳು ರೂಪುಗೊಳ್ತವೆ. ಈ ದಕ್ಷಿಣ ಬ್ರಾಹ್ಮಿ ಲಿಪಿಯನ್ನು ಕದಂಬರು ಕದಂಬ ಲಿಪಿಯನ್ನಾಗಿ ಪರಿವರ್ತಿಸಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಶಾಸನಗಳಲ್ಲಿ ಬರೆಸಲಿಕ್ಕೆ ಉಪಯೋಗಿಸ್ತಾರೆ. ಇನ್ನು ಪಲ್ಲವರು ಈ ದಕ್ಷಿಣ ಬ್ರಾಹ್ಮಿ ಲಿಪಿಯನ್ನು ಪಲ್ಲವ ಲಿಪಿಯಾಗಿ ರೂಪಿಸಿ ತಮಿಳನ್ನು ಬರಲಿಕ್ಕೆ ಉಪಯೋಗಿಸ್ತಾರೆ. ಕದಂಬ ಲಿಪಿ ಮತ್ತು ಪಲ್ಲವ ಲಿಪಿಗಳು ದಕ್ಷಿಣ ಬ್ರಾಹ್ಮಿಯಿಂದ ಬಂದಿವೆ. ತಮಿಳು ಮತ್ತು ಕನ್ನಡ 2 ಪ್ರತ್ಯೇಕವಾಗಿ ತಮ್ಮ ಲಿಪಿಗಳನ್ನು ಪಡ್ಕೊಂಡಿವೆ. ಕದಂಬ ಲಿಪಿಯನ್ನು ಪ್ರಾಚೀನ ಕನ್ನಡ ಲಿಪಿ ಅಂತ ಹೇಳ್ತಾರೆ. ಈ ಲಿಪಿಗಳ ರೂಪಾಂತರ ನೋಡಿದರೆ ಪ್ರಾಚೀನ ಬ್ರಾಹ್ಮಿ ಲಿಪಿ ಅದು ಕದಂಬ ಲಿಪಿಯಾಗಿ ಅದರಿಂದ ಹಳೆಗನ್ನಡ ಲಿಪಿ ಬರುತ್ತೆ. ನಂತರ ನಡುಗನ್ನಡ ಮತ್ತು ಹೊಸಗನ್ನಡ ಲಿಪಿಗಳು ಬರುತ್ತವೆ. ಈ ಲಿಪಿಗಳ ಕಾಲಕ್ರಮವನ್ನು ನೋಡಿದರೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೆ ಈ ಬ್ರಾಹ್ಮಿ ಲಿಪಿ, ಕ್ರಿಸ್ತಶಕ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಈ ಕದಂಬ ಲಿಪಿ, 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಹಳೆಗನ್ನಡ ಲಿಪಿ ಬರುತ್ತೆ. ನಂತರ ನಡುಗನ್ನಡ ಮತ್ತು ಹೊಸಗನ್ನಡ ಲಿಪಿಗಳು ಬರ್ತವೆ. ಈ ಬ್ರಾಹ್ಮಿ ಲಿಪಿಯಿಂದ ಕನ್ನಡಕ್ಕೆ ಹೇಗೆ ಅಕ್ಷರಗಳು ಬಂತು ಅಂತೇಳಿ ಒಂದು ಉದಾಹರಣೆಯನ್ನು ನಾವು ನೋಡಿದರೆ, ಇಲ್ಲಿ ನೋಡಿ, ಇದೊಂದು ಪ್ಲಸ್ ಚಿಹ್ನೆ ಇದೆ. ಈ ಪ್ಲಸ್ ಚಿಹ್ನೆ ಅಂತಕ್ಕಂಥದ್ದು ಬ್ರಾಹ್ಮಿ ಲಿಪಿಯಲ್ಲಿ ಕ ಅಂತಕ್ಕಂಥ ಅಕ್ಷರವನ್ನು ಅಥವಾ ಕ ಅಂತಕ್ಕಂಥ ಧ್ವನಿಯನ್ನು ಸೂಚಿಸಲಿಕ್ಕೆ ಬಳಸಲ್ಪಡ್ತಾ ಇತ್ತು. ಅಶೋಕನ ಕಾಲದಲ್ಲಿ ಪ್ಲಸ್ ಅಂತ ಇರ್ತಕ್ಕಂಥ ಈ ಚಿಹ್ನೆ ಕದಂಬರ ಕಾಲದಲ್ಲಿ ಕೆಳಗಡೆ ಸ್ವಲ್ಪ ವಕ್ರವಾಗುತ್ತೆ, ಮಧ್ಯ ರೇಖೆ ಸ್ವಲ್ಪ ಉದ್ದ ಆಗುತ್ತೆ, ಮೇಲ್ಗಡೆನೂ ಸ್ವಲ್ಪ ವಕ್ರ ಆಗಿಬಿಟ್ಟು ಈ ಚಿಹ್ನೆಯನ್ನು ಕ ಅಂತ ಬರೀಲಿಕ್ಕೆ ಕದಂಬರ ಶಾಸನದಲ್ಲಿ ಉಪಯೋಗಿಸ್ತಾರೆ, ಕದಂಬ ಲಿಪಿಯಲ್ಲಿ ಉಪಯೋಗಿಸ್ತಾರೆ. ಇನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕೆಳಗಡೆ ಇನ್ನೂ ಒಂದು ಸ್ವಲ್ಪ ವಕ್ರವಾಗಿ ಮೇಲೆ ಬರುತ್ತೆ. ರಾಷ್ಟ್ರಕೂಟರ ಕಾಲದಲ್ಲಿ ಕೆಳಗಡೆ ವಕ್ರವಾಗಿರ್ತಕ್ಕಂಥ ಈ ರೇಖೆ ಮಧ್ಯ ರೇಖೆಯನ್ನು ಸೇರಿಕೊಳ್ಳುತ್ತೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸ್ಪಷ್ಟವಾಗಿ ಕ ಅಂತಕ್ಕಂಥ ಅಕ್ಷರ ರೂಪುಗೊಳ್ಳುತ್ತೆ. ನಾವು ಈಗ ಉಪಯೋಗಿಸ್ತಕ್ಕಂಥ ಎಲ್ಲ ಕನ್ನಡ ಅಕ್ಷರಗಳು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ರೂಪುಗೊಂಡಿವೆ. ಇನ್ನು ಕೆಲವು ಪ್ರಮುಖ ಕನ್ನಡ ಈ ಕದಂಬರ ಶಾಸನಗಳಿಗೆ ಬಂದರೆ, ಕದಂಬರ ಕೆಲವು ಪ್ರಮುಖ ಶಾಸನಗಳು ತಾಳೆಗುಂದ ಶಾಸನ, ಬನವಾಸಿ ಶಾಸನ, ಹಲ್ಮಿಡಿ ಶಾಸನ, ಗುಡ್ನಾಪುರ ಶಾಸನ, ತಾಳಂಗೆರೆ ಶಾಸನ, ಶಿರ್ಸಿ ಶಾಸನ ಮತ್ತು ಹಳಸಿ ಶಾಸನಗಳು. ಇವು ಕದಂಬರ ಕಾಲದ ಕೆಲವು ಪ್ರಮುಖ ಶಾಸನಗಳು. ಈ ಎಲ್ಲ ಶಾಸನಗಳಲ್ಲಿ ಕದಂಬರು ಬ್ರಾಹ್ಮಿ ಲಿಪಿಯಿಂದ ಏನವರು ಕದಂಬ ಲಿಪಿಯನ್ನು ಅಭಿವೃದ್ಧಿಪಡಿಸಿದರು, ಆ ಕದಂಬ ಲಿಪಿಯನ್ನು ಉಪಯೋಗಿಸಿದ್ದಾರೆ ಈ ಶಾಸನಗಳನ್ನ ಬರೀಲಿಕ್ಕೆ. ಈ ಶಾಸನಗಳಲ್ಲಿ ಮೊದಲು ಈ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿ ಇರ್ತವೆ. ಕನ್ನಡ ಪದಗಳ ಬಳಕೆ ಸ್ವಲ್ಪ ಕಡಿಮೆ ಇರ್ತದೆ. ಹಲ್ಮಿಡಿ ಶಾಸನ ನಂತರ ಇವರ ಶಾಸನಗಳಲ್ಲಿ ಕನ್ನಡದ ಪದಗಳ ಬಳಕೆ ಹೆಚ್ಚಾಗುತ್ತೆ. ಇವು ಕ್ರಿಸ್ತಶಕ 4ನೇ ಶತಮಾನದಿಂದ 6ನೇ ಶತಮಾನದ ಅವಧಿಯಲ್ಲಿ ಈ ಶಾಸನಗಳು ಕಂಡುಬರ್ತವೆ. ಇನ್ನು ಈ ಹಲ್ಮಿಡಿ ಶಾಸನದ ಬಗ್ಗೆ ಬಂದರೆ, ಈ ಹಲ್ಮಿಡಿ ಶಾಸನ 16 ಸಾಲುಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಮೊದಲ 3 ಸಾಲುಗಳಲ್ಲಿ ಕನ್ನಡ ಇದೆ, ಉಳಿದ ಸಾಲುಗಳಲ್ಲಿ ಸಂಸ್ಕೃತ ಭಾಷೆ ಪದಗಳಿವೆ. ಈ ಹಲ್ಮಿಡಿ ಶಾಸನ ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಿದ್ದಂತಹ ಪ್ರೌಢ ಕನ್ನಡವನ್ನು ನಿರೂಪಿಸುತ್ತದೆ. ಮತ್ತು 2017ರವರೆಗೂ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ಬರೆಯಲ್ಪಟ್ಟಂತಹ ಮೊದಲ ಕನ್ನಡ ಶಾಸನ ಅಂತ ಹೇಳಿ ದಾಖಲಾಗಿತ್ತು. ಭಾರತೀಯ ಸರ್ವೇಕ್ಷಣಾ ಇಲಾಖೆ ಈ ತಾಳೆಗುಂದ ಶಾಸನವನ್ನು ಕನ್ನಡದ ಮೊದಲ ಶಾಸನ ಅಂತೇಳಿ ಘೋಷಿಸುತ್ತೆ 2017ರಲ್ಲಿ. ಯಾಕಂದರೆ ಈ ತಾಳೆಗುಂದ ಶಾಸನದಲ್ಲಿ ಕೆಲವು ಕನ್ನಡ ಪದ ಶಬ್ದಗಳು ಬಳಕೆಯಾಗಿದೆ. ಸೊ ಈ ತಾಳೆಗುಂದ ಶಾಸನದಲ್ಲಿ ಕನ್ನಡ ಶಬ್ದಗಳು ಇರೋದರಿಂದ ಇದನ್ನೇ ಕನ್ನಡದ ಮೊದಲ ಶಾಸನ ಅಂತೇಳಿ ಒಪ್ಕೊಳ್ಬೇಕಾಗುತ್ತೆ ಅಂಥೇಳಿ
ಪುರಾತತ್ವ ಇಲಾಖೆ ದೃಢಪಡಿಸುತ್ತೆ. ಇನ್ನು ಈ ಗುಡ್ನಾಪುರ ಶಾಸನ ಏನಿದೆ, ಈ ಗುಡ್ನಾಪುರ ಶಾಸನದಲ್ಲಿ ಎಲ್ಲ ಕನ್ನಡದ 9 ಅಂಕಿಗಳು ಸೇರಿವೆ. ಇದು ಕದಂಬ ರವಿವರ್ಮರ ಕಾಲದ ಶಿಲಾಶಾಸನವಾಗಿದ್ದು ಇದು ಅತ್ಯಂತ ಪ್ರಮುಖ ಶಾಸನ. ಪ್ರಥಮವಾಗಿ ಕನ್ನಡದ ಎಲ್ಲ 9 ಅಂಕಿಗಳು ಈ ಶಾಸನದಲ್ಲಿ ಕಂಡುಬರ್ತವೆ. ಇನ್ನು ಈ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಮೂಲ ಭಾಷೆಯಾಗಿರ್ತಕ್ಕಂಥ ಈ ದ್ರಾವಿಡ ಭಾಷೆಗಳ ಬಗ್ಗೆ ಯಾವ್ಯಾವ ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ, ಏನೇನು ವರದಿ ಸಲ್ಲಿಸಿದ್ದಾರೆ ಅಂಥೇಳಿ ನಾವು ನೋಡೋದಾದರೆ, ಈ ದ್ರಾವಿಡ ಭಾಷೆಗಳ ಬಗ್ಗೆ ಮೊದಲು ಅಧ್ಯಯನ ಮಾಡಿದಂಥವರು ಫ್ರಾನ್ಸಿಸ್ ವೈಟ್ ಎಲಿಸ್ ಅಂತಕ್ಕಂಥವ್ರು 1816ರಲ್ಲಿ. ಇವರು ಬ್ರಿಟಿಷ್ ಸರ್ಕಾರಿ ನೌಕರರಾಗಿರ್ತಾರೆ ಮತ್ತು ತಮಿಳು ಸಂಸ್ಕೃತದ ಶೋಧಕರಾಗಿರ್ತಾರೆ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಈ ಎಲ್ಲ ದ್ರಾವಿಡ ಭಾಷೆಗಳನ್ನು ಅಧ್ಯಯನ ಮಾಡಿ ಈ ದ್ರಾವಿಡ ಭಾಷೆಗಳ ವ್ಯಾಕರಣ ರಚನೆಯನ್ನು ಅವರು ಅಭ್ಯಾಸ ಮಾಡಿ ಮತ್ತು ಈ ಭಾಷೆಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ಸಂಸ್ಕೃತ ಶಬ್ದಗಳನ್ನು ಬಿಟ್ಟು ಉಳಿದ ಶಬ್ದಗಳನ್ನು ಅಭ್ಯಾಸ ಮಾಡಿ ಈ ಎಲ್ಲ ಭಾಷೆಗಳು ಒಂದೇ ಭಾಷೆಯಿಂದ ಹುಟ್ಟಿವೆ ಅಂಥೇಳಿ ಒಂದು ವಾದವನ್ನು ಮಂಡಿಸ್ತಾರೆ. ಈ ಎಲ್ಲ ಭಾಷೆಗಳ ಪೂರ್ವಜ ಭಾಷೆ ಒಂದೇ ಅಂಥೇಳಿ ಹೇಳ್ತಾರೆ. ಇನ್ನು ರಾಬರ್ಟ್ ಕಾಲ್ವೆಲ್ ಅಂತಕ್ಕಂಥ ಇನ್ನೊಬ್ಬ ಬ್ರಿಟಿಷ್ ಮಿಷನರಿ ಮತ್ತು ಭಾಷಾಶಾಸ್ತ್ರಜ್ಞರು 1856ರಲ್ಲಿ ಒಂದು ಪುಸ್ತಕ ಬರೀತಾರೆ, ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್. ಅದರಲ್ಲಿ ಅವರು ದ್ರಾವಿಡ ಭಾಷೆಗಳ ಅಧ್ಯಯನ ಮಾಡಿಬಿಟ್ಟು ದ್ರಾವಿಡ ಭಾಷೆಗಳು ಒಂದು ಸಮಾನವಾದಂತಹ ವ್ಯಾಕರಣ ರಚನೆ ಹಂಚಿಕೊಳ್ತವೆ. ಇವೆಲ್ಲವೂ ಒಂದೇ ಭಾಷೆಯಿಂದ ಹುಟ್ಟಿವೆ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯಾಗಿ ಹುಟ್ಟಿ ಬೆಳೆದಿವೆ. ಇವೆಲ್ಲ ದಕ್ಷಿಣ ಭಾರತದ ಭಾಷೆಗಳ ಮೂಲ ಭಾಷೆ ದ್ರಾವಿಡ ಭಾಷೆ ಅಂಥೇಳಿ ಅವರು ಹೇಳ್ತಾರೆ. ಮತ್ತು ಈ ಭಾಷೆಗಳ ಕುಟುಂಬಕ್ಕೆ ದ್ರಾವಿಡಿಯನ್ ಪದನ ಮೊದಲು ಬಳಕೆ ಮಾಡಿದ್ದು ಅವರೇ. ಇದು ಸಂಸ್ಕೃತದಿಂದ ಬಂದಿರತಕ್ಕಂಥ ಪದ ಆಗಿದೆ. ದ್ರಾವಿಡ ಅಂತಂದರೆ ದಕ್ಷಿಣ ಭಾರತ ಅಥವಾ ದ್ರಾವಿಡ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನರಿರ್ತಕ್ಕಂಥ ಪ್ರದೇಶ. ಇನ್ನು ಬದ್ರಿರಾಜು ಕೃಷ್ಣಮೂರ್ತಿ ಅಂತಕ್ಕಂಥ ಒಬ್ಬ ಭಾರತೀಯ ಭಾಷಾಶಾಸ್ತ್ರಜ್ಞರು ಸಹ ದ್ರಾವಿಡ ಭಾಷೆಗಳ ಮೂಲ ಮತ್ತು ಅವುಗಳ ಮೂಲ ಆದಿ ದ್ರಾವಿಡ ಭಾಷೆಯ ಶಬ್ದಗಳ ಬಗ್ಗೆ ಕೆಲವೊಂದು ಸಂಶೋಧನೆಯನ್ನು ಮಾಡಿಬಿಟ್ಟು ಅವರು ಸಹಿತ ಒಂದು ದ್ರಾವಿಡನ್ ಲ್ಯಾಂಗ್ವೇಜ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಅವರ ಪ್ರಕಾರ ದ್ರಾವಿಡರು ಭಾರತದ ಮೂಲ ನಿವಾಸಿಗಳು. ಆರ್ಯರ ದಾಳಿ ಆದಾಗ ದ್ರಾವಿಡರು ಭಾರತದಂತ ಹರಿದಂಚೆ ಹೋಗ್ತಾರೆ. ಆವಾಗ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಎಲ್ಲ ಬೇರೆ ಬೇರೆ ಭಾಷೆಗಳಾಗಿ ವಿಭಜನೆ ಆಗುತ್ತೆ. ಅವರ ಪ್ರಕಾರ ಹರಪ್ಪ ನಾಗರಿಕತೆ ದ್ರಾವಿಡರ ಅಥವಾ ದ್ರಾವಿಡ ಭಾಷೆಯ ಮೂಲ. ಸೊ ಈ ದ್ರಾವಿಡ ಭಾಷೆ 4500 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಅಂಥೇಳಿ ಅವರು ವಾದಿಸ್ತಾರೆ. ಸೊ ಕ್ರಿಸ್ತಪೂರ್ವ 1500ರಲ್ಲಿ ಆರ್ಯರ ದಾಳಿ ಆದಾಗ ದ್ರಾವಿಡರು ಹರಿದು ಹಂಚಿ ಹೋಗ್ತಾರೆ. ಆವಾಗ ಈ ಭಾಷೆಗಳು ವಿಭಜನೆ ಆಗುತ್ತೆ. ಈ ವಿಭಜನೆ ಕ್ರಿಸ್ತಪೂರ್ವ 600ರವರೆಗೂ ಮುಂದುವರಿಯುತ್ತೆ. ಸೊ ಈ ದ್ರಾವಿಡ ಭಾಷೆಗಳ ಅಭಿವೃದ್ಧಿ ಕಾಲರೇಖೆಗೆ ಬಂದರೆ ಕ್ರಿಸ್ತಪೂರ್ವ 2500ಕ್ಕಿಂತಲೂ ಹಿಂದಿನ ಕಾಲದಿಂದನೂ ದ್ರಾವಿಡ ಭಾಷೆಯನ್ನು ಮಾತನಾಡಲಾಗ್ತಾಯಿತ್ತು ಅಂಥೇಳಿ ಹೆಚ್ಚಿನ ಇತಿಹಾಸಕಾರರು ಮತ್ತು ಭಾಷಾ ಸಂಶೋಧಕರು ಅಭಿಪ್ರಾಯಪಡ್ತಾರೆ. ಇನ್ನು ಕೆಲ ಸಂಶೋಧಕರು ಹರಪ್ಪನ ನಾಗರಿಕತೆಯ ಜನರು ದ್ರಾವಿಡ ಭಾಷೆಗಳನ್ನು ಮಾತಾಡಿರ್ಬೋದು ಅಂತೇಳಿ ಸೂಚಿಸ್ತಾರೆ. ಇನ್ನು ಈ ದ್ರಾವಿಡ ಭಾಷೆಗಳ ವಿಭಜನೆ ಈಗಾಗಲೇ ಹೇಳಿರೋ ಥರ ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 600ರವರೆಗೂ ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ಏನು ಆರ್ಯರ ದಾಳಿ ಆದಾಗ ದ್ರಾವಿಡ ಭಾಷೆಗಳು ವಿಭಜನೆಗೊಳ್ಳುತ್ತವೆ. ಇನ್ನು ಈ ದ್ರಾವಿಡ ಭಾಷೆಗಳು ಮತ್ತು ಹರಪ್ಪ ನಾಗರಿಕತೆಯು ಇರತಕ್ಕಂಥ ಸಂಬಂಧದ ಬಗ್ಗೆಯೂ ಸಹ ಕೆಲವು ವಿದೇಶಿ ಭಾಷಾಶಾಸ್ತ್ರಜ್ಞರು ಸಂಶೋಧನೆಯನ್ನು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳು ಅಂತ ನೋಡೋದಾದರೆ, ಈ ಹರಪ್ಪನ್ ಸಿವಿಲೈಸೇಷನ್ ಹರಪ್ಪ ನಾಗರಿಕತೆ ಕ್ರಿಸ್ತಪೂರ್ವ 3300ರಿಂದ ಕ್ರಿಸ್ತಪೂರ್ವ 1300ರವರೆಗೆ ಹರಡಿದಂತಹ ಪ್ರಾಚೀನ ನಗರ ಸಂಸ್ಕೃತಿಯಾಗಿದ್ದು, ಈ ನಾಗರಿಕತೆ ದ್ರಾವಿಡ ಮೂಲದ ಭಾಷೆಯನ್ನು ಬಳಸಿರ್ಬೋದು ಅಥವಾ ಆದಿ ದ್ರಾವಿಡ ಭಾಷೆಯನ್ನು ಬಳಸಿರ್ಬೋದು ಅಂಥೇಳಿ ಹೆಚ್ಚಿನ ಭಾಷಾ ತಜ್ಞರು ಅಭಿಪ್ರಾಯ ಪಡ್ತಾರೆ, ಒಂದು ತತ್ವವನ್ನು ಮುಂದಿಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಫಾದರ್ ಹೆರಾಸ್ ಅಂತಕ್ಕಂಥವ್ರು
ಇವರು ಒಬ್ಬ ವಿದೇಶಿ ಭಾಷಾ ಸಂಶೋಧಕರು. ಹರಪ್ಪನ್ ನಾಗರಿಕತೆ ಬಗ್ಗೆ ಸಂಶೋಧನೆ ಮಾಡಿದಂಥವರು. ಇವರು ಈ ಹರಪ್ಪನ್ ನಾಗರಿಕತೆಯ ಪ್ರದೇಶದಲ್ಲಿ ದೊರೆತಂತಹ ಒಂದು 800 ವಸ್ತುಗಳನ್ನು ಅವರು ಪರಿಶೀಲಿಸ್ತಾರೆ, ಸಂಶೋಧನೆ ಮಾಡ್ತಾರೆ. ಅವುಗಳ ಮೇಲೆ ಕೆಲವೊಂದು ಬರಹಗಳು ಕಂಡು ಬರ್ತವೆ. ಆ ಬರಹಗಳನ್ನು ನಾನು ಸಂಶೋಧನೆ ಮಾಡಿಬಿಟ್ಟು ಈ ಬರಹಗಳು ಆದಿ ದ್ರಾವಿಡ ಭಾಷೆಯ ಶಬ್ದಗಳನ್ನು ಹೋಲ್ತವೆ. ಇವು ದ್ರಾವಿಡ ಭಾಷೆಯೊಂದಿಗೆ ಇವು ತೀವ್ರವಾದಂಥ ಸಂಬಂಧ ಹೊಂದಿವೆ ಅಂಥೇಳಿ ಒಂದು ತತ್ವವನ್ನು ಮುಂದಿಡ್ತಾರೆ. ಇನ್ನು ಇನ್ನೊಬ್ಬ ಪಾಶ್ಚಾತ್ಯ ಭಾಷಾ ಸಂಶೋಧಕ ಎ ಪರ್ಪುಲಾ ಅಂತಕ್ಕಂಥವ್ರು. ಇವರು ಹೆಲ್ಸಿಂಕಿ ವಿಶ್ವವಿದ್ಯಾಲಯದಲ್ಲಿ ಇಂಡೋಲಜಿ ಪ್ರಾಧ್ಯಾಪಕರಾಗಿರ್ತಾರೆ. ಇವರು ಸಹ ಹರಪ್ಪ ನಾಗರಿಕತೆ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ. ಅವರ ಪ್ರಕಾರ ದ್ರಾವಿಡ ಭಾಷೆಗಳು ಹರಪ್ಪ ನಾಗರಿಕತೆಯಲ್ಲಿ ಹುಟ್ಟಿರ್ಬೋದು. ಈ ಇಂಡಸ್ ಲಿಪಿ ಅಥವಾ ಹರಪ್ಪ ಲಿಪಿ ಆದಿದ್ರಾವಿಡ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ಅವರು ವಾದಿಸ್ತಾರೆ. ಮತ್ತು ಈ ಇಂಡಸ್ ಲಿಪಿಯಲ್ಲಿ ಬಂದಿರತಕ್ಕಂತಹ ಕೆಲವು ಚಿಹ್ನೆಗಳು, ಗುರುತುಗಳು, ಶಬ್ದಗಳು ಇವು ದ್ರಾವಿಡ ಸಂಸ್ಕೃತಿಯನ್ನು ಹೊಂದ್ತವೆ, ದ್ರಾವಿಡ ಸಂಸ್ಕೃತಿಗೆ ಸಂಬಂಧಪಡ್ತವೆ ಅಂಥೇಳಿ ಅವರು ವಾದಿಸ್ತಾರೆ. ಇವರ ಪ್ರಕಾರ ಹರಪ್ಪ ನಾಗರಿಕತೆಯನ್ನು ಪತನವಾಗುತ್ತೆ ಕ್ರಿಸ್ತಪೂರ್ವ 1900ರಲ್ಲಿ. ಆವಾಗ ಆದಿ ದ್ರಾವಿಡ ಭಾಷೆ ಮಾತಾಡ್ತಕ್ಕಂಥ ಹರಪ್ಪನ್ ನಾಗರಿಕತೆಯಲ್ಲಿದ್ದಂಥ ಜನರು ದಕ್ಷಿಣ ಭಾರತಕ್ಕೆ ವಲಸೆ ಹೋಗ್ತಾರೆ. ದಕ್ಷಿಣ ಭಾರತದ ಪೆನಿನ್ಸುಲಾ ವಿಭಾಗಕ್ಕೆ ವಲಸೆಯಾಗಿ ಅಲ್ಲಿಂದ ಆಧುನಿಕ ದ್ರಾವಿಡನ್ ಕುಟುಂಬವಾಗಿ ಅದು ವಿಭಜನೆಗೊಳ್ತದೆ ಅಂತೇಳಿ ಹೇಳ್ತಾರೆ. ಈ ಪೆನಿನ್ಸುಲಾ ಭಾಗ ಅಂತಂದರೆ ಈ ಗೋದಾವರಿ ನದಿ ಕೆಳಗಿರ್ತಕ್ಕಂಥ ಪ್ರದೇಶ. ಅಲ್ಲಿ ಹರಪ್ಪ ನಾಗರಿಕತೆಯ ಪತನ ಆದ ನಂತರ ಆ ಭಾಗಕ್ಕೆ ಬಂದು ಕೆಲವು ಕಾಲ ಅಲ್ಲಿ ಭಾಷೆ ಮಾತಾಡಿದ್ದಾರೆ ಅಂಥೇಳಿ ಇವರು ಅಭಿಪ್ರಾಯ ಪಡ್ತಾರೆ. ಇನ್ನು ಕಮಿಲ್ ಜುಲೆಬಿಲ್ ಅಂತಕ್ಕಂಥ ಇನ್ನೊಬ್ಬ ಭಾಷಾ ತಜ್ಞರು ಇವರು ಸಹ ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಸಂಶೋಧನೆಯನ್ನು ಮಾಡ್ತಾರೆ. ಇವರು ಒಂದು ಪುಸ್ತಕ ಬರೀತಾರೆ, ದ್ರಾವಿಡನ್ ಭಾಷಾಶಾಸ್ತ್ರ ಒಂದು ಪರಿಚಯ. ಇವರ ಸಂಶೋಧನೆಯ ಪ್ರಕಾರ ದ್ರಾವಿಡರು ಕ್ರಿಸ್ತಪೂರ್ವ 4000ರಲ್ಲಿ ಇರಾನಿನ ಕೆಲವು ಕಲ್ಲು ಬೆಟ್ಟಗಳ ಪ್ರದೇಶದಲ್ಲಿ ವಾಸಿಸ್ತಾಯಿದ್ರು. ಕ್ರಿಸ್ತಪೂರ್ವ 3500ರ ಸುಮಾರಿಗೆ ಅವರು ಭಾರತೀಯ ಉಪಖಂಡದ ಕಡೆಗೆ ಚಲನೆಯನ್ನು ಆರಂಭಿಸ್ತಾರೆ. ಈ ಚಲನೆ ಸುಮಾರು 2,500 ವರ್ಷಗಳ ಕಾಲ ಮುಂದುವರಿಯುತ್ತೆ. ಮತ್ತು ಇವರು ಸಹ ಆದಿದ್ರಾವಿಡ ಭಾಷೆ ಗೋದಾವರಿ ನದಿ ಕೆಳಗೆ ಮತ್ತು ಕೃಷ್ಣ ನದಿಗಳ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಮಾತಾಡಲ್ಪಟ್ಟಿತು ಅಂಥೇಳಿ ಪ್ರತಿಪಾದಿಸ್ತಾರೆ. ನಂತರ ಅದು ಆಧುನಿಕ ದ್ರಾವಿಡ ಭಾಷೆಗಳಾಗಿ ವಿಭಜನೆಗೊಂಡಿತು ಅಂತೇಳಿ ಹೇಳ್ತಾರೆ. ಇನ್ನು ಈ ಹರಪ್ಪನ್ ನಾಗರಿಕತೆಯಲ್ಲಿ ಕಂಡುಬಂದಿರತಕ್ಕಂಥ ಕನ್ನಡ ಅಥವಾ ದ್ರಾವಿಡ ಭಾಷೆಯನ್ನು ಹೋಲ್ತಕ್ಕಂಥ ಕೆಲವು ಶಬ್ದಗಳಿಗೆ ನಾವು ಬಂದರೆ, ಇಲ್ಲಿ ನೋಡಿ ಒಂದು ನೀರಂತಕ್ಕಂಥ ಪದ, ಇವೆಲ್ಲ ಕನ್ನಡದಲ್ಲಿ ನೀರಂತ ಆಗಿದೆ. ಮತ್ತು ಅಂತಕ್ಕಂಥದ್ದು ಕಲ್ಲು ಅಂತಾಗಿದೆ. ಅಂತಕ್ಕಂಥದ್ದು ದಿನ, ತಿ ಅಂತಕ್ಕಂತಂದರೆ ಬೆಂಕಿ, ಅಂತಂದರೆ ಊರು, ಅಂತಂದರೆ ಮೇಲೆ, ಕಣ್ಣಂದರೆ ಕಣ್ಣು, ಕೈ ಅಂತಕ್ಕಂಥದ್ದು ಕೈ ಅಂತಾಗಿದೆ. ಸೊ ಇವೆಲ್ಲ ಹರಪ್ಪನ್ ನಾಗರಿಕತೆಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವು ಶಬ್ದಗಳು. ಇವು ದ್ರಾವಿಡ ಭಾಷೆ ಶಬ್ದಗಳೊಂದಿಗೆ ಸಂಬಂಧ ಹೊಂದಿವೆ ಅಂಥೇಳಿ ಹೆಚ್ಚಿನ ಭಾಷಾ ಇತಿಹಾಸಕಾರರು ಹೇಳಿದ್ದಾರೆ. ಈ ಶಬ್ದಗಳು ದ್ರಾವಿಡ ಭಾಷೆಗಳು ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದು ಅಂಥೇಳಿ ಸ್ಪಷ್ಟವಾಗಿ ಸೂಚಿಸ್ತವೆ. ಬಟ್ ಆದರೂ ಸಹ ಇದರ ಬಗ್ಗೆ ವಾದವಿವಾದಗಳಿವೆ. ಕೆಲವು ಭಾಷಾ ವಿಜ್ಞಾನಿಗಳು ಈ ತತ್ವಗಳನ್ನು ಒಪ್ಪೋದಿಲ್ಲ. ಬಟ್ ಹೆಚ್ಚಿನ ಭಾಷಾ ಇತಿಹಾಸಕಾರರು ಈ ತತ್ವಗಳನ್ನು ಒಪ್ಪಿದ್ದಾರೆ. ಇನ್ನು ಇದುವರೆಗೂ ಹೇಳಿದಂತಹ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಾರಾಂಶವನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸಾರಾಂಶದಲ್ಲಿ ಕನ್ನಡ ಭಾಷೆ ಹೇಗೆ ಹುಟ್ಟಿತು ಅಂದರೆ, ಈಗ ಹೇಳಿರೋ ಹಾಗೆ ಕನ್ನಡ ಭಾಷೆ ದ್ರಾವಿಡ ಭಾಷಾ ಕುಟುಂಬದ ಒಂದು ಭಾಗವಾಗಿದ್ದು ಕ್ರಿಸ್ತಪೂರ್ವ 200 ಸುಮಾರರಲ್ಲಿ ಆದಿ ದ್ರಾವಿಡ ಭಾಷೆಯಿಂದ ಅದು ಅಭಿವೃದ್ಧಿ ಹೊಂದುತ್ತೆ.
ಈ ದ್ರಾವಿಡ ಭಾಷೆಯಿಂದ ದಕ್ಷಿಣ ಭಾರತ ಇತರ ಭಾಷೆಗಳಾಗಿರ್ತಕ್ಕಂಥ ತಮಿಳು, ತೆಲುಗು, ಮಲಯಾಳಂ, ತುಳು, ಕೊಡವ ಭಾಷೆಗಳು ಸಹ ಬೇರೆ ಬೇರೆ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತವೆ. ಕನ್ನಡ ಭಾಷೆ ರೂಪುಗೊಳ್ಳುವಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಸಹ ಪ್ರಭಾವವನ್ನು ಬೀರಿವೆ. ಕನ್ನಡ ವ್ಯಾಕರಣ ಸಂಸ್ಕೃತದಿಂದ ಹೊಂದಿಕೊಳ್ಳಲಾಗಿದೆ. ದ್ರಾವಿಡ ಭಾಷೆ, ಪ್ರಾಕೃತ ಭಾಷೆ, ಸಂಸ್ಕೃತ ಭಾಷೆ ಸೇರಿ ಕನ್ನಡ ಆಗಿದೆ ಕ್ರಿಸ್ತಪೂರ್ವ 200 ಸುಮಾರಿನಲ್ಲಿ. ಇದನ್ನು ಈಗಾಗಲೇ ಚಾರ್ಟ್ನಲ್ಲಿ ಹೇಳಿರೋ ಪ್ರಕಾರ ಆದಿ ದ್ರಾವಿಡ ಭಾಷೆಯ ಒಂದು ಕವಲಾಗಿ ಹೊರಬಂದಂತಹ ದಕ್ಷಿಣ ದ್ರಾವಿಡ ಭಾಷೆಯಿಂದ ಕನ್ನಡ, ತಮಿಳು ಮತ್ತು ಉಳಿದ ದಕ್ಷಿಣ ದ್ರಾವಿಡ ಭಾಷೆಗಳು ಬೇರ್ಪಡೆಯಾಗಿ ಬಂದಿವೆ. ಇನ್ನು ಕನ್ನಡದ ಲಿಪಿಯನ್ನು ಕದಂಬರು ರೂಪಿಸ್ತಾರೆ ಅಶೋಕನ ಬ್ರಾಹ್ಮಿ ಲಿಪಿಯಿಂದ. ಅಶೋಕನ ಬ್ರಾಹ್ಮಿ ಲಿಪಿಯನ್ನು ಪರಿವರ್ತಿಸಿ ಕನ್ನಡ ಅಕ್ಷರವನ್ನು ಬರೆಯಲಿಕ್ಕೆ ಅವರು ಕನ್ನಡ ಲಿಪಿ ಅಥವಾ ಕದಂಬ ಲಿಪಿಯನ್ನು ರೂಪಿಸ್ತಾರೆ. ಅಶೋಕನ ಬ್ರಾಹ್ಮಿ ಲಿಪಿ ಉತ್ತರ ಬ್ರಾಹ್ಮಿ ಲಿಪಿ ಮತ್ತು ದಕ್ಷಿಣ ಬ್ರಾಹ್ಮಿ ಲಿಪಿಯಾಗಿ ಪರಿವರ್ತನೆಯಾಗಿ ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ ಕದಂಬ ಲಿಪಿ ಮತ್ತು ಪಲ್ಲವ ಲಿಪಿಗಳು ರೂಪುಗೊಳ್ಳುತ್ತವೆ. ಇನ್ನು ದ್ರಾವಿಡ ಭಾಷೆಗಳು ಮತ್ತು ಹರಪ್ಪ ನಾಗರಿಕತೆಗೆ ಇದಕ್ಕಿರ್ತಕ್ಕಂಥ ಸಂಬಂಧದ ಬಗ್ಗೆ ಹಲವು ಸಂಶೋಧಕರು ಸಂಶೋಧನೆ ಮಾಡಿದ್ದು, ಈ ಹರಪ್ಪನ ನಾಗರಿಕತೆಯು ಆದಿ ದ್ರಾವಿಡ ಭಾಷೆಯನ್ನು ಬಳಸಿರ್ಬೋದು ಅಂತೇಳಿ ನಿಗದಿತ ತತ್ವವನ್ನು ಮುಂದಿಡ್ತಾರೆ. ವಾದ ವಿವಾದಗಳ ನಡುವೆಯೂ ಹೆಚ್ಚಿನ ಭಾಷಾ ತಜ್ಞರು ಈ ವಾದವನ್ನು ಒಪ್ಪಿಕೊಂಡಿದ್ದಾರೆ. ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.